ಧನುರಾಶಿಯ ಜಾತಕದವರೇ, ಈ ವಿವರಣೆಯನ್ನು ಅಂತಿಮದವರೆಗೆ ವೀಕ್ಷಿಸಲು ಮರೆಯಬೇಡಿ, ಏಕೆಂದರೆ ಮೇ 13ರಿಂದ 18ರ ಅವಧಿಯಲ್ಲಿ ನಿಮ್ಮ ಬದುಕಿನಲ್ಲಿ ಜರುಗುವ ಕೆಲವು ಘಟನೆಗಳು ನಿಮ್ಮ ಸೌಭಾಗ್ಯವನ್ನು ಪೂರ್ಣವಾಗಿ ಪಲ್ಲಟಗೊಳಿಸುವ ಸಾಧ್ಯತೆಯಿದೆ. ಬಹುದಿನಗಳಿಂದ ಸ್ಥಗಿತಗೊಂಡಿದ್ದ ಕಾಯಕದೊಂದಿಗೆ ಮುನ್ನಡೆಯುವ ಕಾಲವಿದು. ನಿಮ್ಮ ಗೃಹದಲ್ಲಿ ಮಂಗಳಕರ ವಾರ್ತೆ ಶ್ರವಣವಾಗಲಿದೆಯೇ, ಅಥವಾ ನೀವು ನಿರೀಕ್ಷಿಸುತ್ತಿದ್ದ ಧನವು ನಿಮ್ಮ ಹಸ್ತಕ್ಕೆ ಬರಲಿದೆಯೇ ಎಂಬುದರ ಬಗ್ಗೆ ಗ್ರಹಗತಿಗಳು ಪ್ರಬಲ ಸೂಚನೆಗಳನ್ನು ಪ್ರಕಟಿಸುತ್ತಿವೆ. ಈ 4 ದಿನಗಳಲ್ಲಿ ಗುರು, ರವಿ, ಚಂದ್ರ ಮತ್ತು ಕುಜಗ್ರಹಗಳ ಸಂಚಾರವು ಧನುರಾಶಿಯ ಮೇಲೆ ಅಪಾರ ಪ್ರಭಾವ ಬೀರಲಿದೆ. ಕೆಲವರಿಗೆ ಇದು ಅವರ ಜೀವನವನ್ನು ಬದಲಾಯಿಸುವ ಅದೃಷ್ಟದ ಕ್ಷಣ, ಆದರೆ ಅನ್ಯರಿಗೆ ಇದು ಜಾಗರೂಕರಾಗಿರಲು ಎಚ್ಚರಿಕೆಯ ಸಮಯವೂ ಆಗಿರಬಹುದು. ವಿಶೇಷವಾಗಿ ನೌಕರಿ, ವಾಣಿಜ್ಯ, ಕ್ಷೇಮ, ಅನುರಾಗ, ಸಂಸಾರ, ವಿದೇಶಿ ಸುಯೋಗಗಳು, ನ್ಯಾಯಾಲಯದ ಪ್ರಸಂಗಗಳು ಮತ್ತು ವಿತ್ತೀಯ ಕ್ಲೇಶಗಳ ವಿಭಾಗಗಳಲ್ಲಿ ಬೃಹತ್ ಬದಲಾವಣೆಗಳು ಗೋಚರಿಸುತ್ತವೆ. ಈ ಮಾಹಿತಿಯಲ್ಲಿ ನಿಮ್ಮ ಧನುರಾಶಿಯ ಪ್ರಕೃತಿ, ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಯಾವುವು, ಅವು ನಿಮ್ಮ ಅದೃಷ್ಟದ ಮೇಲೆ ಹೇಗೆ ಪರಿಣಾಮ ಬೀರುತ್ತಿವೆ, ಯಾವ ದಿನವೂ ಅತ್ಯಂತ ಶುಭ ಮತ್ತು ಈ 4 ದಿನಗಳಲ್ಲಿ ಯಾವ ದಿನ ಜಾಗರೂಕತೆಯಿಂದಿರಬೇಕು, ನಿಮ್ಮ ಸೌಭಾಗ್ಯವನ್ನು ವೃದ್ಧಿಸಲು ಯಾವ ಸನ್ನಿಧಿಗಳಿಗೆ ಭೇಟಿ ನೀಡಬೇಕು, ನಿಂತು ಹೋದ ಕಾಯಕವನ್ನು ಸಿದ್ಧಪಡಿಸಲು ಯಾವ ಉಪಾಯಗಳನ್ನು ಮಾಡಬೇಕು ಎಂಬುದರ ಕುರಿತು ನಾನು ನಿಮಗೆ ಸವಿಸ್ತಾರವಾಗಿ ವಿವರಿಸಲಿದ್ದೇನೆ. ವಿವರಣೆಯ ಅಂತ್ಯದಲ್ಲಿ ವಿಶೇಷವಾಗಿ ವಿಶಿಷ್ಟ ಪರಿಹಾರವು ಧನುರಾಶಿ ಜನರ ಬದುಕಿನಲ್ಲಿ ವಿಸ್ಮಯಕಾಯಿ ಪಲ್ಲಟಗಳನ್ನು ತರಬಹುದು. ಅನೇಕರು ನಿರ್ಲಕ್ಷಿಸುವ ಆ ಪುಟ್ಟ ಕಾಯಕವು ನಿಮ್ಮ ಮನೆಗೆ ಹಣ, ನೆಮ್ಮದಿ ಮತ್ತು ವಿಜಯವನ್ನು ತರುತ್ತದೆ. ಆದ್ದರಿಂದ ಧನುರಾಶಿ ಜನರೇ, ಈ ವಿವರಣೆಯನ್ನು ಅಲಕ್ಷಿಸದೆ ಪೂರ್ಣವಾಗಿ ವೀಕ್ಷಿಸಿ, ಏಕೆಂದರೆ ಮುಂಬರುವ 4 ದಿನಗಳು ನಿಮ್ಮ ಜೀವನದಲ್ಲಿ ಸಾಧಾರಣ ದಿನಗಳಲ್ಲ, ಅವು ನಿಮ್ಮ ವಿಧಿಯನ್ನು ಬದಲಾಯಿಸಲಿವೆ. ಧನುರಾಶಿ ಜನರು ಬಾಹ್ಯವಾಗಿ ಅವರನ್ನು ವೀಕ್ಷಿಸಿದಾಗ ಅತೀವ ಸಾಹಸಿಯಾಗಿ ಗೋಚರಿಸುತ್ತಾರೆ, ಆದರೆ ಅವರ ಅಂತರಂಗದಲ್ಲಿ ಅನೇಕ ಚಿಂತನೆಗಳು ಸುತ್ತುತ್ತಿರವೆ. ಈ ವ್ಯಕ್ತಿಗಳು ಯಾರನ್ನೂ ವಂಚಿಸಲು ಹಂಬಲಿಸುವುದಿಲ್ಲ ಮತ್ತು ನಿಷ್ಠೆಯಿಂದ ಬದುಕಲು ಬಯಸುತ್ತಾರೆ. ಯಾರಾದರೂ ಸಂಕಷ್ಟ ಎದುರಿಸಿದಾಗ ಧನುರಾಶಿಯವರು ಪ್ರಥಮವಾಗಿ ನೆರವಾಗಲು ಧಾವಿಸುತ್ತಾರೆ. ಅವರಿಗೆ ದೈವದ ಮೇಲೆ ನಿಷ್ಠೆ ಹೆಚ್ಚು. ಅವರಿಗೆ ಸನ್ನಿಧಿಗಳಿಗೆ ತೆರಳುವುದು, ಆರಾಧನೆ ಮಾಡುವುದು ಮತ್ತು ಶ್ರೇಷ್ಠ ನುಡಿಗಳನ್ನು ಆಲಿಸುವುದು ಪ್ರಿಯ. ಆದರೆ ಒಂದು ಸಂಗತಿಯನ್ನು ಸ್ಮರಿಸಬೇಕು: ಅವರು ತಮ್ಮ ಮನಸ್ಸಿನಲ್ಲಿರುವುದನ್ನು ನೇರವಾಗಿ ಸಂವಹನ ನಡೆಸುತ್ತಾರೆ. ಅದಕ್ಕಾಗಿಯೇ ಕೆಲವೊಮ್ಮೆ ಅವರ ಮಾತುಗಳು ಇತರರಿಗೆ ಕಠಿಣವಾಗಿ ಭಾಸವಾಗುತ್ತವೆ. ಅವರು ಕೆಟ್ಟ ಉದ್ದೇಶದಿಂದ ಸಂವಹನ ನಡೆಸುವುದಿಲ್ಲ, ಆದರೆ ಕೆಲವರು ಸತ್ಯ ನುಡಿಯುವ ಸ್ವಭಾವದಿಂದಾಗಿ ದೂರವಿರುತ್ತಾರೆ. ಈ 4 ದಿನಗಳಲ್ಲಿ ಧನುರಾಶಿಯವರು ತಮ್ಮ ಕ್ರೋಧವನ್ನು ಸ್ವಲ್ಪ ನಿಗ್ರಹಿಸಬೇಕು. ವಿಶೇಷವಾಗಿ ಗೃಹದಲ್ಲಿ ಮತ್ತು ಕಾಯಕದಲ್ಲಿ ನೀವು ನಿಮ್ಮ ನುಡಿಗಳ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ನಿಮ್ಮ ಅಂತರಂಗದಲ್ಲಿರುವ ವೇದನೆಯನ್ನು ಯಾರಿಗಾದರೂ ನಿವೇದಿಸಬೇಕೆಂದು ನಿಮಗೆ ಅನ್ನಿಸುತ್ತದೆ. ನೀವು ಸ್ವಲ್ಪ ಕಾಲದಿಂದ ನಿಮಗೆ ಸಂಭವಿಸಿದ ಅನ್ಯಾಯದ ಬಗ್ಗೆ ಆಲೋಚಿಸುತ್ತಿದ್ದೀರಿ, ಆದರೆ ಈಗ ಗ್ರಹಗಳ ಸ್ಥಿತಿ ಕ್ರಮೇಣ ನಿಮ್ಮ ಪರವಾಗಿ ಪಲ್ಲಟವಾಗುತ್ತಿದೆ. ನೀವು ಮಾಡಿದ ಕಠಿಣ ಪರಿಶ್ರಮವು ಪ್ರತಿಫಲ ನೀಡಲು ಆರಂಭಿಸುತ್ತದೆ. ನಿಮ್ಮ ಸೌಜನ್ಯದಿಂದಾಗಿ ಒಬ್ಬ ಪ್ರಭಾವಿ ವ್ಯಕ್ತಿಗೆ ನೆರವಾಗಲು ಅವಕಾಶ ಲಭಿಸುತ್ತದೆ. ನಿಮ್ಮ ಮಾತುಗಳ ಮೌಲ್ಯ ವೃದ್ಧಿಯಾಗುತ್ತದೆ. ನೀವು ಹಿಂದೆ ಅವರನ್ನು ಉಪಚರಿಸಿದ ನಂತರ ಅವು ಈಗ ನಿಮ್ಮ ಸಮೀಪಕ್ಕೆ ಬರುತ್ತವೆ. ಆದರೆ ಈ ಕಾಲದಲ್ಲಿ ನೀವು ಅಹಂಕಾರಿಗಳಾಗಬಾರದು. ನೀವು ಎಷ್ಟೇ ಉನ್ನತಿಗೆ ಏರಿದರೂ ನೀವು ವಿನಮ್ರರಾಗಿರಬೇಕು. ಅದು ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಧನುರಾಶಿ ಜನರು ಯಾವಾಗಲೂ ಒಂದು ಸಂಗತಿಯನ್ನು ನೆನಪಿನಲ್ಲಿಡಬೇಕು: ನಿಮಗೆ ಫಲಿತಾಂಶಗಳು ವಿಳಂಬವಾಗಿ ಲಭಿಸುತ್ತವೆ, ಆದರೆ ಅವು ಬಂದಾಗ ಅವು ಅತೀವ ಬೃಹತ್ತಾಗಿರುತ್ತವೆ. ಆದ್ದರಿಂದ ಶೀಘ್ರವೇ ಧೃತಿಗೆಡಬೇಡಿ. ನಿಮ್ಮ ಬದುಕು ಇದ್ದಕ್ಕಿದ್ದಂತೆ ಬದಲಾಗುವ ಸಮಯ ಸನ್ನಿಹಿತವಾಗಿದೆ. ವಿಶೇಷವಾಗಿ ಮೇ 13 ಮತ್ತು 18ರ ನಡುವೆ ಕೆಲವು ಮಂಗಳ ಸಂಕೇತಗಳು ನಿಮ್ಮ ಜೀವನದಲ್ಲಿ ನೂತನ ಹರಸೆಗಳನ್ನು ತರಲಿವೆ. ಧನುರಾಶಿಯವರಿಗೆ ಭಾನುವಾರ ಮೇ 10 ಅತ್ಯಂತ ಪ್ರಮುಖವಾದ ದಿನ. ಇಂದು ನಿಮ್ಮ ರಾಶಿಯ ಮೇಲೆ ಭಾಸ್ಕರನ ಪ್ರಭಾವ ಪ್ರಬಲವಾಗಿರುತ್ತದೆ. ಆದ್ದರಿಂದ ನಿಮ್ಮ ಧೈರ್ಯ ವೃದ್ಧಿಯಾಗುತ್ತದೆ. ನೀವು ಸ್ವಲ್ಪ ಕಾಲದಿಂದ ಭೀತಿಪಡುತ್ತಿದ್ದ ತೀರ್ಮಾನವನ್ನು ಕೈಗೊಳ್ಳುವ ಸುಯೋಗವಿದೆ. ಮನೆಯಲ್ಲಿ ನಿಮ್ಮ ನುಡಿಯ ಮೌಲ್ಯ ಹೆಚ್ಚಾಗುತ್ತದೆ. ಕುಟುಂಬದ ಸದಸ್ಯರು ನಿಮ್ಮ ಸಲಹೆಯನ್ನು ಅಪೇಕ್ಷಿಸುತ್ತಾರೆ. ನೀವು ವಿಶೇಷವಾಗಿ ನಿಮ್ಮ ಜನಕ ಅಥವಾ ಜ್ಯೇಷ್ಠರಿಂದ ಶ್ರೇಷ್ಠ ವಾರ್ತೆಯನ್ನು ಆಲಿಸುವ ಸೂಚನೆಗಳಿವೆ. ಉದ್ಯೋಗದಲ್ಲಿರುವವರು ಇಂದು ಸ್ವಲ್ಪ ಒತ್ತಡವನ್ನು ಅನುಭವಿಸುತ್ತಾರೆ, ಆದರೆ ಆ ಒತ್ತಡ ತರುವಾಯ ನಿಮಗೆ ಶ್ರೇಷ್ಠ ಕೀರ್ತಿಯನ್ನು ತರುತ್ತದೆ. ನೀವು ನಿರ್ವಹಿಸಿದ ಕಾಯಕವನ್ನು ವರಿಷ್ಠರು ಗಮನಿಸುವ ಸಂಭವವಿದೆ. ವಾಣಿಜ್ಯ ಮಾಡುವವರು ನೂತನ ಸಂಪರ್ಕಗಳನ್ನು ಬೆಳೆಸಿಕೊಳ್ಳುತ್ತಾರೆ. ದೂರದ ಪ್ರಾಂತ್ಯದಿಂದ ಲಾಭದ ಸೂಚನೆಗಳಿವೆ. ಪುರಾತನ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆಯೂ ಇದೆ.
ಇಂದು ಮಧ್ಯಾಹ್ನದ ತರುವಾಯ ಶುಭಸುದ್ದಿ ಆಲಿಸುವ ಸಾಧ್ಯತೆಯಿದೆ. ಕೆಲವರಿಗೆ ಅದು ನೌಕರಿಯ ಬಗ್ಗೆ ಇರಬಹುದು, ಕೆಲವರಿಗೆ ಸಂಸಾರದಲ್ಲಿ ಶ್ರೇಷ್ಠ ಕಾರ್ಯಕ್ಕೆ ಸಂಬಂಧಿಸಿದ ಮಾಹಿತಿ ಇರಬಹುದು. ಗೃಹದಲ್ಲಿನ ಉದ್ವಿಗ್ನತೆ ಸ್ವಲ್ಪ ತಗ್ಗಿಸುತ್ತದೆ. ನೀವು ಯೋಜಿಸಿದ ಕಾಯಕವು ಇದ್ದಕ್ಕಿದ್ದಂತೆ ಮುನ್ನಡೆಯುವ ಸೂಚನೆಗಳಿವೆ. ಆದ್ದರಿಂದ ಇಂದು ಒಂದು ವಿಷಯವನ್ನು ಜಾಗರೂಕತೆಯಿಂದ ಪರಿಗಣಿಸಬೇಕು. ಯಾರೊಂದಿಗೂ ಕಲಹ ಮಾಡಬೇಡಿ. ಕ್ರೋಧದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ವಿಶೇಷವಾಗಿ ವಿತ್ತೀಯ ವಿಷಯಗಳಲ್ಲಿ ನಿಮಗಿರುವ ಶ್ರೇಷ್ಠ ಅವಕಾಶವನ್ನು ನೀವು ಕಳೆದುಕೊಳ್ಳಬಹುದು. ಯಾರಾದರೂ ನಿಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರೂ ನೀವು ಮೌನವಾಗಿರಬೇಕು, ಏಕೆಂದರೆ ಇಂದು ನಿಮ್ಮ ಸಹನೆಯು ನಿಮ್ಮ ಬೃಹತ್ ಕವಚವಾಗಿರುತ್ತದೆ. ಇಂದು ಪ್ರಾತಃಕಾಲ ಭಗವಾನ್ ಸೂರ್ಯನಾರಾಯಣ ಸ್ವಾಮಿಗೆ ಅರ್ಘ್ಯ ಅರ್ಪಿಸುವುದು ಅತ್ಯಂತ ಹಿತಕರ. ನೀವು ಸನ್ನಿಧಿಗೆ ತೆರಳಲು ಅಸಾಧ್ಯವಾದರೂ ಮನೆಯಲ್ಲಿ ಸೂರ್ಯನಿಗೆ ಪ್ರಣಾಮ ಮಾಡುವುದು ಉತ್ತಮ ಪ್ರತಿಫಲಗಳನ್ನು ನೀಡುತ್ತದೆ. ಪೀತ ಅಥವಾ ಕಂದು ವರ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ನಿಮ್ಮ ಸೌಭಾಗ್ಯ ವೃದ್ಧಿಯಾಗುತ್ತದೆ. ನೀವು ಇಂದು ಎಸಗುವ ಶ್ರೇಷ್ಠ ಕಾಯಕವು ಭವಿಷ್ಯದಲ್ಲಿ ಬೃಹತ್ ಲಾಭವಾಗಿ ಮರಳುತ್ತದೆ. ಸೋಮವಾರ ಮೇ 11 ಧನು ರಾಶಿಯವರಿಗೆ ಸಂವೇದನೆಗಳು ಹೆಚ್ಚಿರುವ ದಿನವಾಗಿದೆ ಮತ್ತು ಚಂದ್ರನ ದೃಷ್ಟಿಯಿಂದಾಗಿ ನೀವು ಸಣ್ಣ ಸಂಗತಿಗಳ ಬಗ್ಗೆ ಅತ್ಯಂತ ಹೆಚ್ಚಾಗಿ ಆಲೋಚಿಸುತ್ತೀರಿ. ಕೆಲವರು ಭೂತಕಾಲವನ್ನು ಸ್ಮರಿಸಿಕೊಂಡು ವ್ಯಥಿತರಾಗುತ್ತಾರೆ. ಆದರೆ ಇಂದು ಪೂರ್ಣವಾಗಿ ಅಶುಭ ದಿನವಲ್ಲ. ಬೆಳಿಗ್ಗೆ ಸ್ವಲ್ಪ ಆತಂಕವಿದ್ದರೂ ಸಂಜೆಯ ಹೊತ್ತಿಗೆ ಸಕಲವೂ ಪಲ್ಲಟವಾಗಲು ಆರಂಭಿಸುತ್ತದೆ. ಇಂದು ನೀವು ಧನದ ಬಗ್ಗೆ ಜಾಗರೂಕರಾಗಿರಬೇಕು. ಅನಗತ್ಯ ವ್ಯಯಗಳು ಹೆಚ್ಚಾಗುವ ಸಂಭವವಿದೆ. ಗೃಹದ ಅವಶ್ಯಕತೆಗಳಿಗಾಗಿ ನೀವು ಖರ್ಚು ಮಾಡಬೇಕಾಗಬಹುದು, ಆದರೆ ಅದೇ ಕಾಲದಲ್ಲಿ ವಿತ್ತೀಯ ಲಾಭದ ವಿಸ್ಮಯಕಾರಿ ಸೂಚನೆಯೂ ಗೋಚರಿಸುತ್ತದೆ. ನೀವು ಸುದೀರ್ಘ ಕಾಲದಿಂದ ಕಾಯುತ್ತಿದ್ದ ಹಣದ ಬಗ್ಗೆ ಶುಭಸುದ್ದಿ ಆಲಿಸುವ ಸಾಧ್ಯತೆಯಿದೆ. ಕೆಲವು ವ್ಯಕ್ತಿಗಳಿಗೆ ಋಣ ಮರುಪಾವತಿಯ ಸೂಚನೆಗಳೂ ಇವೆ. ಕುಟುಂಬದಲ್ಲಿ ಸ್ವಲ್ಪ ಕಾಲದಿಂದ ಜರುಗುತ್ತಿರುವ ಸಣ್ಣ ಕ್ಲೇಶಗಳು ತಗ್ಗಲು ಪ್ರಾರಂಭವಾಗುತ್ತವೆ. ಅವರು ಗೃಹದಲ್ಲಿ ನಿಮ್ಮ ಮಾತುಗಳನ್ನು ಗ್ರಹಿಸಲು ಆರಂಭಿಸುತ್ತಾರೆ. ದಂಪತಿಗಳ ನಡುವಿನ ತಪ್ಪು ತಿಳುವಳಿಕೆ ಕ್ಷೀಣಿಸುತ್ತದೆ. ಪರಸ್ಪರ ಸನಿಹವಾಗುವ ಸಾಧ್ಯತೆಯೂ ಇದೆ. ಮಕ್ಕಳ ಬಗ್ಗೆ ಶ್ರೇಷ್ಠ ವಾರ್ತೆ ಆಲಿಸುವ ಸಾಧ್ಯತೆಯೂ ಇದೆ. ಇಂದು ನಿಮ್ಮ ಆರೋಗ್ಯವನ್ನು ಅಲಕ್ಷಿಸಬೇಡಿ. ಶಿರೋವೇದನೆ, ದಣಿವು, ನಿದ್ರಾಹೀನತೆಯಂತಹ ತೊಂದರೆಗಳು ಉಂಟಾಗಬಹುದು. ನೀವು ಅತಿಯಾಗಿ ಚಿಂತಿಸುವುದನ್ನು ನಿಲ್ಲಿಸಬೇಕು. ನೀವು ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿರಿಸಿಕೊಳ್ಳಬೇಕು. ದೈವದ ನಾಮವನ್ನು ಸ್ಮರಿಸುವುದರಿಂದ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತದೆ. ಇಂದು ಶಿವನ ಸನ್ನಿಧಿಗೆ ಭೇಟಿ ನೀಡುವುದು ಅತೀವಾಹಿತಕರ. ಭಕ್ತಿಯಿಂದ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಭೀತಿ ಕಡಿಮೆಯಾಗುತ್ತದೆ. ವಿಶೇಷವಾಗಿ ನಿಶೆಯಲ್ಲಿ ಮಂಗಳಕರ ವಾರ್ತೆ ಆಲಿಸುವ ಸೂಚನೆಗಳಿವೆ. ಇಂದು ನೀವು ತಳೆಯುವ ಒಂದು ಪುಟ್ಟ ತೀರ್ಮಾನವು ಭವಿಷ್ಯದಲ್ಲಿ ಬೃಹತ್ ಪಲ್ಲಟಕ್ಕೆ ನಾಂದಿಯಾಗಬಹುದು. ಧನುರಾಶಿ ಮಂಗಳವಾರ ಮೇ 12 ನಿಮ್ಮ ಜೀವನದಲ್ಲಿ ನಿಮ್ಮ ಸಾಹಸವನ್ನು ಪರೀಕ್ಷಿಸುವ ದಿನ. ಇಂದು ಕುಜಗ್ರಹದ ಪ್ರಭಾವವು ನಿಮ್ಮ ರಾಶಿಯ ಮೇಲೆ ಪ್ರಬಲವಾಗಿರುತ್ತದೆ. ಆದ್ದರಿಂದ ನಿಮ್ಮ ಆತ್ಮಸ್ಥೈರ್ಯ ವೃದ್ಧಿಯಾಗುತ್ತದೆ. ನೀವು ಹಲವು ದಿನಗಳಿಂದ ಮುಂದೂಡುತ್ತಿದ್ದ ಒಂದು ನಿರ್ಣಾಯಕ ಕಾಯಕವನ್ನು ಸಿದ್ಧಪಡಿಸುವ ಆಲೋಚನೆಯನ್ನು ನೀವು ಪಡೆಯುತ್ತೀರಿ. ಉದ್ಯೋಗದಲ್ಲಿರುವವರಿಗೆ ಇಂದು ಬಹಳ ನಿರ್ಣಾಯಕವಾಗುವ ಸಾಧ್ಯತೆಯಿದೆ. ನೀವು ಸ್ವಲ್ಪ ಕಾಲದಿಂದ ಮಾಡುತ್ತಿರುವ ಕಠಿಣ ಶ್ರಮವನ್ನು ವರಿಷ್ಠರು ಗಮನಿಸಲು ಆರಂಭಿಸುತ್ತಾರೆ. ನಿಮ್ಮ ಕಾರ್ಯಕ್ಷಮತೆಯನ್ನು ವೀಕ್ಷಿಸಿದ ತರುವಾಯ ನಿಮಗೆ ನೂತನ ಹೊಣೆಗಾರಿಕೆಗಳನ್ನು ನೀಡಬಹುದು. ಕೆಲವು ವ್ಯಕ್ತಿಗಳು ಬಡ್ತಿಯ ಬಗ್ಗೆ ಸಂವಹನ ನಡೆಸಲು ಆರಂಭಿಸುವ ಸೂಚನೆಗಳಿವೆ. ಆದಾಗಲೂ ಒಂದು ಸಂಗತಿಯನ್ನು ಸ್ಮರಿಸಬೇಕು. ನಿಮ್ಮ ಉನ್ನತಿಯ ಬಗ್ಗೆ ಈರ್ಷ್ಯೆಪಟ್ಟವರು ಸಹ ಈ ಕಾಲದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾರೆ. ನಿಮ್ಮ ಬೆನ್ನು ಹಿಂದೆ ಮಾತನಾಡುವ ವ್ಯಕ್ತಿಗಳು ಇರುತ್ತಾರೆ. ಅವರು ನೀವು ಎಸಗುವ ಕಾಯಕದಲ್ಲಿ ದೋಷಗಳನ್ನು ಅನ್ವೇಷಿಸಲು ಯತ್ನಿಸುತ್ತಾರೆ. ಆದರೆ ನೀವು ನಿಷ್ಠಾವಂತರಾಗಿದ್ದರೆ ಯಾರೂ ನಿಮಗೆ ಹಾನಿ ಮಾಡಲು ಅಸಾಧ್ಯ. ವಿಶೇಷವಾಗಿ ಕಚೇರಿಯಲ್ಲಿ ಯಾರ ವಿಷಯಗಳಲ್ಲಿಯೋ ಪ್ರವೇಶ ಮಾಡಬೇಡಿ. ನಿಮ್ಮ ಕಾಯಕವನ್ನು ನಿಶ್ಶಬ್ದವಾಗಿ ನಿರ್ವಹಿಸುತ್ತಿರಿ. ಅದು ನಿಮ್ಮನ್ನು ರಕ್ಷಿಸುತ್ತದೆ. ವಾಣಿಜ್ಯದಲ್ಲಿರುವ ಧನುರಾಶಿಗೆ ಇಂದು ನೂತನ ಭರವಸೆಗಳನ್ನು ನೀಡುವ ದಿನ. ಸ್ವಲ್ಪ ಕಾಲದಿಂದ ಸ್ಥಗಿತಗೊಂಡಿದ್ದ ವ್ಯವಹಾರವು ಕ್ರಮೇಣ ಚೇತರಿಸಿಕೊಳ್ಳಲು ಆರಂಭಿಸುತ್ತದೆ. ನೂತನ ಗ್ರಾಹಕರು ಬರಬಹುದು. ಕೆಲವು ಪುರಾತನ ಋಣಗಳು ಮರಳುವ ಸಂಭವವಿದೆ. ಆದಾಗಲೂ ನೂತನ ಹೂಡಿಕೆಗಳನ್ನು ಮಾಡುವಾಗ ಗಡಿಬಿಡಿ ಬೇಡ. ನಿಮಗೆ ಪರಿಚಿತರಿರುವವರನ್ನು ಮಾತ್ರ ವಿಶ್ವಸಿಸಿ. ಯಾರಾದರೂ ನಿಮಗೆ ನುಡಿದರು ಎಂಬ ಕಾರಣಕ್ಕೆ ಹಣವನ್ನು ತೊಡಗಿಸುವುದು ಹಿತಕರವಲ್ಲ. ಇಂದು ಅಪರಾಹ್ನದ ತರುವಾಯ ದೂರವಾಣಿ ಕರೆ ಅಥವಾ ಮಾಹಿತಿ ನಿಮ್ಮ ಮನಸ್ಸಿಗೆ ಹರ್ಷವನ್ನು ತರಬಹುದು. ವಿದೇಶದಲ್ಲಿರುವ ಆಪ್ತರಿಂದ ಶುಭ ಸುದ್ದಿ ಬರಬಹುದು. ಉದ್ಯೋಗಕ್ಕಾಗಿ ನಿರೀಕ್ಷಿಸುತ್ತಿರುವವರಿಗೆ ಸಂದರ್ಶನ ಅಥವಾ ಸುಯೋಗದ ಬಗ್ಗೆ ಮಾಹಿತಿ ಲಭಿಸಬಹುದು. ಸುದೀರ್ಘ ಕಾಲದಿಂದ ಕಾಯುತ್ತಿದ್ದ ಕಾಯಕವು ಇದ್ದಕ್ಕಿದ್ದಂತೆ ಚಲಿಸಲು ಆರಂಭಿಸುತ್ತದೆ. ಆದರೆ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು.
ನೀವು ಕೆರಳಿದ್ದರೆ ನೀವು ಉನ್ನತ ರಕ್ತದೊತ್ತಡ ಮತ್ತು ಶಿರೋವೇದನೆಯಂತಹ ಸಮಸ್ಯೆಗಳನ್ನು ಅನುಭವಿಸಬಹುದು. ನೀವು ಬಾಹ್ಯ ಆಹಾರವನ್ನು ತಗ್ಗಿಸಬೇಕು. ವಾಹನ ಸಂಚಾರದ ವೇಳೆ ಎಚ್ಚರಿಕೆಯಿಂದಿರಿ. ಆತುರವು ಅನಾಹುತಗಳಿಗೆ ಕಾರಣವಾಗಬಹುದು. ಇಂದು ಹನುಮಂತನ ದರ್ಶನವು ಅತೀವ ಶ್ರೇಯಸ್ಕರ. ವಿಶೇಷವಾಗಿ ಸಂಜೆ ಹನುಮಾನ್ ಚಾಲೀಸಾ ಪಠಿಸುವುದರಿಂದ ಶತ್ರುಗಳ ಕ್ಲೇಶ ಕಡಿಮೆಯಾಗುತ್ತದೆ. ರಕ್ತವರ್ಣದ ಪುಷ್ಪಗಳನ್ನು ಅರ್ಪಿಸಿ ಪ್ರಾರ್ಥಿಸುವುದರಿಂದ ನಿಮ್ಮಲ್ಲಿರುವ ಭಯ ಕ್ಷೀಣಿಸುತ್ತದೆ. ಇಂದು ನೀವು ಧೈರ್ಯದಿಂದ ತಳೆಯುವ ಒಂದು ನಿರ್ಣಯವು ಭವಿಷ್ಯದಲ್ಲಿ ನಿಮ್ಮ ಬದುಕನ್ನು ನೂತನ ಪಥದಲ್ಲಿ ಕೊಂಡೊಯ್ಯುವ ಸಾಧ್ಯತೆಯಿದೆ. ಧನುರಾಶಿ, ಬುಧವಾರ ಮೇ 13 ನಿಮ್ಮ ಕೌಟುಂಬಿಕ ಜೀವನಕ್ಕೆ ಹರ್ಷ ತರುತ್ತದೆ. ಬುಧನ ಪ್ರಭಾವವು ನಿಮ್ಮ ಸಂವಹನದಲ್ಲಿ ಆಕರ್ಷಣೆಯನ್ನು ವೃದ್ಧಿಸುತ್ತದೆ. ಬಹಳ ದಿನಗಳಿಂದ ನಿಮ್ಮೊಂದಿಗೆ ಸರಿಯಾಗಿ ಮಾತನಾಡದವರು ಸಹ ಈಗ ಬಂದು ನಿಮ್ಮೊಂದಿಗೆ ಸಂವಹನ ನಡೆಸುವ ಸಾಧ್ಯತೆಯಿದೆ. ಕುಟುಂಬದಲ್ಲಿ ಸಣ್ಣ ಕಲಹಗಳು ಸ್ವಲ್ಪ ಕಾಲದವರೆಗೆ ತಗ್ಗುತ್ತವೆ. ಮನೆಯಲ್ಲಿ ಮಂದಹಾಸ ಹೆಚ್ಚಾಗುತ್ತದೆ. ವಿಶೇಷವಾಗಿ ಜ್ಯೇಷ್ಠರ ಹರಕೆ ಇಂದು ನಿಮಗೆ ಅತೀವ ಬಲವಾಗಿ ಕಾರ್ಯಮಾಡುತ್ತದೆ. ದಂಪತಿಗಳ ನಡುವಿನ ಅನುರಾಗ ಮತ್ತು ಪ್ರೀತಿ ವೃದ್ಧಿಯಾಗುತ್ತದೆ. ನೀವು ಪರಸ್ಪರ ಅರ್ಥಮಾಡಿಕೊಳ್ಳುವ ಸ್ಥಿತಿ ಇರುತ್ತದೆ. ಬಹಳ ದಿನಗಳಿಂದ ನಿಮ್ಮ ಅಂತರಂಗದಲ್ಲಿ ಇಟ್ಟುಕೊಂಡಿರುವ ವ್ಯಥೆಗಳನ್ನು ಪ್ರಕಟಿಸಲು ನಿಮಗೆ ಸುಯೋಗವಿರುತ್ತದೆ. ಇದರೊಂದಿಗೆ ನಿಮ್ಮ ವಿರಸ ಕಡಿಮೆಯಾಗುತ್ತದೆ. ಪ್ರೇಮದಲ್ಲಿರುವ ಧನುರಾಶಿಗೆ ಇಂದು ಬಹಳ ವಿಶಿಷ್ಟವಾಗಬಹುದು. ಗೃಹದಲ್ಲಿ ನಿಮ್ಮ ಅನುರಾಗದ ಬಗ್ಗೆ ಮಾತನಾಡಲು ಅವಕಾಶವಿದೆ. ಕೆಲವರಿಗೆ ವೈವಾಹಿಕ ಸಂಬಂಧಗಳು ಸಹ ಮುಂದುವರಿಯುವ ಸೂಚನೆಗಳಿವೆ. ಆಪ್ತರು ಇಂದು ದೂರದ ಪ್ರಾಂತ್ಯದಿಂದ ಮನೆಗೆ ಬರುವ ಸಂಭವವಿದೆ. ಮಂಗಳಕರ ಕಾಯಕಕ್ಕೆ ಸಂಬಂಧಿಸಿದ ಚರ್ಚೆಗಳು ಜರುಗಬಹುದು. ಗೃಹದಲ್ಲಿ ಶ್ರೇಷ್ಠ ವಾತಾವರಣ ನಿರ್ಮಾಣವಾಗುತ್ತದೆ. ಮಕ್ಕಳ ಬಗ್ಗೆ ಶುಭವಾರ್ತೆ ಆಲಿಸುವ ಸಾಧ್ಯತೆ ಇದೆ. ಅವರು ವ್ಯಾಸಂಗ ಅಥವಾ ನೌಕರಿಯಲ್ಲಿ ಉತ್ತಮ ಪ್ರತಿಫಲಗಳನ್ನು ಸಾಧಿಸುವ ಸೂಚನೆಗಳಿವೆ. ಆದರೆ ಒಂದು ವಿಷಯವನ್ನು ಜಾಗರೂಕತೆಯಿಂದ ವೀಕ್ಷಿಸಬೇಕು. ನಿಮ್ಮ ಸೌಜನ್ಯ ಸಕಲರಿಗೂ ಅರ್ಥವಾಗುವುದಿಲ್ಲ. ಕೆಲವರು ನಿಮ್ಮ ಮೌನವನ್ನು ಅಶಕ್ತತೆ ಎಂದು ಭಾವಿಸಬಹುದು. ಅದಕ್ಕಾಗಿಯೇ ಅವಶ್ಯತೆಯಿರುವಲ್ಲಿ ಮಾತ್ರ ಸಂವಹನ ನಡೆಸಿ. ನಿಮ್ಮ ವೈಯಕ್ತಿಕ ಸಂಗತಿಗಳನ್ನು ಸಕಲರಿಗೂ ನುಡಿಬೇಡಿ. ಧನ ಮತ್ತು ಕುಟುಂಬದ ರಹಸ್ಯಗಳ ವಿಷಯದಲ್ಲಿ ವಿಶೇಷವಾಗಿ ಜಾಗರೂಕತೆ ಅಗತ್ಯ. ಇಂದು ನೀವು ಕೈಗೊಳ್ಳುವ ಪಯಣವು ಶುಭವಾಗುವ ಸಂಭವವಿದೆ. ಸನ್ನಿಧಿಗೆ ಭೇಟಿ ನೀಡುವುದರಿಂದ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತದೆ. ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶಿಸುವುದರಿಂದ ಗೃಹದಲ್ಲಿ ಶಾಂತಿ ವೃದ್ಧಿಯಾಗುತ್ತದೆ. ಹಸಿರು ವರ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ನಿಮ್ಮ ಸೌಭಾಗ್ಯ ಹೆಚ್ಚಾಗುತ್ತದೆ. ಇಂದು ವಿಳಂಬದಲ್ಲಿ ನೀವು ಶ್ರೇಷ್ಠ ವಾರ್ತೆ ಆಲಿಸುವ ಸಾಧ್ಯತೆ ಇದೆ. ನಿಮ್ಮ ಅಂತರಂಗದಲ್ಲಿ ನೂತನ ಭರವಸೆಗಳು ಅರಳುತ್ತವೆ. ನೀವು ಸುದೀರ್ಘ ಕಾಲದಿಂದ ಕಾಯುತ್ತಿದ್ದ ವಿಷಯವು ಈಗ ನಿಮ್ಮ ಪರವಾಗಿ ಪಲ್ಲಟವಾಗುವ ಸೂಚನೆಗಳಿವೆ. ಧನುರಾಶಿಯವರು ಈ 4 ದಿನಗಳಲ್ಲಿ ನಿಮ್ಮ ಆರೋಗ್ಯವನ್ನು ಅಲಕ್ಷಿಸಬಾರದು. ನೀವು ಬಾಹ್ಯವಾಗಿ ಬಲಿಷ್ಠರಾಗಿ ಕಂಡರೂ ಸಹ ಆಂತರಿಕವಾಗಿ ಅಪಾರ ಮಾನಸಿಕ ಒತ್ತಡವಿರುತ್ತದೆ. ನೀವು ಹಲವು ವಿಷಯಗಳ ಬಗ್ಗೆ ವ್ಯಥೆಪಡುವ ಸ್ವಭಾವವನ್ನು ಹೊಂದಿದ್ದೀರಿ. ಇತ್ತೀಚೆಗೆ ನೀವು ನಿದ್ರಾಹೀನತೆ, ದಣಿವು ಮತ್ತು ಒತ್ತಡದಂತಹ ತೊಂದರೆಗಳನ್ನು ಎದುರಿಸಿರಬಹುದು. ಈಗಲೂ ಗ್ರಹಗಳ ಸ್ಥಿತಿಯಿಂದಾಗಿ ನಿಮ್ಮ ಚಿಂತನೆಗಳು ಸ್ಪಷ್ಟವಿಲ್ಲ. ಅಸ್ವಸ್ಥರಾಗುವ ಸಾಧ್ಯತೆಯಿದೆ. ವಿಶೇಷವಾಗಿ ನಿಶೆಯಲ್ಲಿ ಹೆಚ್ಚು ಜಾಗರಣೆ ಮಾಡಬೇಡಿ ಮತ್ತು ಕಾಲಕ್ಕೆ ಸರಿಯಾಗಿ ನಿದ್ರಿಸಿ. ಭೋಜನವನ್ನು ಸಹ ಸಮಯಕ್ಕೆ ಸರಿಯಾಗಿ ಸೇವಿಸಬೇಕು. ಉದರದ ತೊಂದರೆಗಳು, ಗ್ಯಾಸ್, ಬೆನ್ನು ನೋವು ಮತ್ತು ಪಾದದ ನೋವು ಮುಂತಾದ ತೊಂದರೆಗಳು ಬರಬಹುದು. ಈ ದಿನಗಳಲ್ಲಿ ಕೆಲವು ಧನುರಾಶಿಯವರು ಶಿರೋವೇದನೆಯಿಂದ ಬಳಲುವ ಸಂಭವವಿದೆ. ಅತಿಯಾಗಿ ಕ್ರೋಧಿಸುವುದರಿಂದ ಅವರ ಕ್ಷೇಮದ ಮೇಲೆ ಇನ್ನಷ್ಟು ಪ್ರಭಾವ ಬೀರುತ್ತದೆ ಎಂಬ ಸೂಚನೆಗಳಿವೆ. ನೀವು ಒಂದು ಸಂಗತಿಯನ್ನು ಸ್ಮರಿಸಬೇಕು. ನಿಮ್ಮ ಆರೋಗ್ಯ ಹಿತವಾಗಿದ್ದರೆ ನಿಮ್ಮ ಸೌಭಾಗ್ಯವೂ ಹಿತವಾಗಿರುತ್ತದೆ. ಆದ್ದರಿಂದ ನಿಮ್ಮ ದೇಹವನ್ನು ನಿರ್ಲಕ್ಷಿಸಬೇಡಿ. ಪ್ರಾತಃಕಾಲ ಶೀಘ್ರವಾಗಿ ಎದ್ದು ಸ್ವಲ್ಪ ಹೊತ್ತು ಸಂಚರಿ, ಸೂರ್ಯ ನಮಸ್ಕಾರ ಮಾಡಿ. ದೈವದ ನಾಮ ಸ್ಮರಿಸುವುದರಿಂದ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತದೆ. ಗೃಹದಲ್ಲಿ ಪ್ರಶಾಂತ ವಾತಾವರಣ ಇರುವಂತೆ ಗಮನಿಸಿ. ಈ 4 ದಿನಗಳಲ್ಲಿ ಹೆಚ್ಚು ನಕಾರಾತ್ಮಕ ಆಲೋಚನೆಗಳನ್ನು ಮಾಡಬೇಡಿ. ಯಾರಾದರೂ ನಿಮಗೆ ಹಾನಿ ಮಾಡುತ್ತಾರೆ ಎಂದು ಭೀತಿಪಡಬೇಡಿ. ಗುರುವಿನ ಹರಕೆ ನಿಮ್ಮ ಮೇಲಿದೆ. ವಿಳಂಬವಾದರೂ ನಿಮಗೆ ನ್ಯಾಯ ಲಭಿಸುತ್ತದೆ. ನೀವು ಮಾಡಿದ ಕಠಿಣ ಶ್ರಮಕ್ಕೆ ಭಗವಂತ ನಿಶ್ಚಿತವಾಗಿ ಫಲಿತಾಂಶಗಳನ್ನು ನೀಡುತ್ತಾನೆ. ಪ್ರತಿನಿತ್ಯ ಬೆಳಿಗ್ಗೆ ಸ್ವಲ್ಪ ಅರಿಶಿಣದೊಂದಿಗೆ 1 ಲೋಟ ಜಲ ಸೇವಿಸುವುದರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ. ಶಿವನ ಸನ್ನಿಧಿ ಅಥವಾ ದತ್ತಾತ್ರೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಮಾನಸಿಕ ಶಕ್ತಿ ವೃದ್ಧಿಯಾಗುತ್ತದೆ. ವಿಶೇಷವಾಗಿ ಗುರುವಾರ ನೀವು ಪೀತವರ್ಣದ ವಸ್ತ್ರವನ್ನು ದಾನ ಮಾಡಿದರೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ತಗ್ಗುತ್ತವೆ. ಧನುರಾಶಿ, ಈ 4 ದಿನಗಳಲ್ಲಿ ನಿಮ್ಮ ಅನುರಾಗದ ಬದುಕು ಮತ್ತು ಕುಟುಂಬದ ಜೀವನದ ಬಗ್ಗೆ ಗಮನಹರಿಸಿ.
ಬಾಂಧವ್ಯಗಳಲ್ಲಿ ಬಹಳ ಪ್ರಮುಖವಾದ ಪಲ್ಲಟಗಳನ್ನು ನೀವು ವೀಕ್ಷಿಸುತ್ತೀರಿ. ನಿಮ್ಮ ಅಂತರಂಗದಲ್ಲಿ ಬಹಳ ಕಾಲದಿಂದ ಅಡಗಿರುವ ವೇದನೆಯನ್ನು ಪ್ರಕಟಿಸಬೇಕು ಎಂದು ನೀವು ಭಾವಿಸುತ್ತೀರಿ. ನೀವು ನೈಜವಾಗಿ ಪ್ರೀತಿಸುವ ವ್ಯಕ್ತಿ ನಿಮ್ಮ ಮೌಲ್ಯವನ್ನು ಗ್ರಹಿಸುವ ಕಾಲ ಸನ್ನಿಹಿತವಾಗಿದೆ. ಸುದೀರ್ಘ ಕಾಲದಿಂದ ನಿಮ್ಮ ಪ್ರೀತಿಯನ್ನು ಉಪೇಕ್ಷಿಸಿದವರು ಸಹ ಈಗ ನಿಮ್ಮನ್ನು ಹಿಂತಿರುಗಿ ವೀಕ್ಷಿಸುವ ಸೂಚನೆಗಳಿವೆ. ಪ್ರೇಮದಲ್ಲಿರುವ ಧನುರಾಶಿಗೆ ಈ ಸಮಯ ಅತೀವ ಪ್ರಮುಖ. ಹಿಂದೆ ನಿಮ್ಮ ನಡುವೆ ಸಂಭವಿಸಿದ ತಪ್ಪುಗ್ರಹಿಕೆಗಳು ಕ್ರಮೇಣ ಕ್ಷೀಣಿಸುತ್ತವೆ. ದೂರವಾಣಿ ಮೂಲಕ ಅಥವಾ ವಿಶಿಷ್ಟ ಸಮಾರಂಭದ ಮೂಲಕ ನಿಮ್ಮ ಬಾಂಧವ್ಯವು ಮತ್ತಷ್ಟು ದೃಢಗೊಳ್ಳುವ ಸಾಧ್ಯತೆಯಿದೆ. ಕೆಲವರು ಗೃಹದಲ್ಲಿ ಅನುರಾಗದ ಬಗ್ಗೆ ಸಂವಹನ ನಡೆಸುವ ಪರಿಸ್ಥಿತಿಗೆ ಬರಬಹುದು. ಆರಂಭದಲ್ಲಿ ಸ್ವಲ್ಪ ಪ್ರತಿರೋಧವಿದ್ದರೂ ಅಂತಿಮವಾಗಿ ವಿಷಯಗಳು ನಿಮ್ಮ ಪರವಾಗಿ ಪಲ್ಲಟವಾಗುವ ಸೂಚನೆಗಳಿವೆ. ದಂಪತಿಗಳ ವಿಷಯಕ್ಕೆ ಬಂದಾಗ ಗಂಡ ಮತ್ತು ಹೆಂಡತಿಯ ನಡುವೆ ಸ್ವಲ್ಪ ಕಾಲದಿಂದ ಇದ್ದ ಶೀತಲ ಸಮರ ತಗ್ಗುತ್ತದೆ. ನೀವು ಪರಸ್ಪರ ಕಾಲ ಕಳೆಯಲು ಆರಂಭಿಸುತ್ತೀರಿ. ಗೃಹದಲ್ಲಿ ನೆಮ್ಮದಿ ಹೆಚ್ಚಾಗುತ್ತದೆ. ನೀವು ಒಟ್ಟಾಗಿ ಕುಟುಂಬದ ಹೊಣೆಗಾರಿಕೆಗಳನ್ನು ನಿರ್ವಹಿಸುವ ಸ್ಥಿತಿಯಿರುತ್ತದೆ. ವಿಶೇಷವಾಗಿ ನಿಮ್ಮ ಸಂಗಾತಿಯಿಂದ ಶ್ರೇಷ್ಠ ಸಲಹೆ ಅಥವಾ ವಿತ್ತೀಯ ನೆರವು ಪಡೆಯುವ ಸಂಭವವಿದೆ. ಆದಾಗಲೂ ಈ ಕಾಲದಲ್ಲಿ ಒಂದು ವಿಷಯವನ್ನು ಬಹಳ ಜಾಗರೂಕತೆಯಿಂದ ಪರಿಗಣಿಸಬೇಕು. ಕ್ರೋಧದಲ್ಲಿ ಸಂವಹನ ನಡೆಸುವ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡಬಹುದು. ಸಂಶಯಿಸಬೇಡಿ. ನೀವು ಶ್ರವಣ ಮಾಡಿದ್ದನ್ನೆಲ್ಲ ನಂಬಬೇಡಿ. ಕೆಲವರು ನಿಮ್ಮ ಹರ್ಷವನ್ನು ವೀಕ್ಷಿಸಿ ಅಸೂಯೆಪಡಬಹುದು. ಅದಕ್ಕಾಗಿಯೇ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಬಾಹ್ಯದವರೊಂದಿಗೆ ಹಂಚಿಕೊಳ್ಳಬೇಡಿ. ಈ ಕಾಲದಲ್ಲಿ ಅವಿವಾಹಿತ ಧನುರಾಶಿಯವರಿಗೆ ಶ್ರೇಷ್ಠ ಬಾಂಧವ್ಯ ಲಭಿಸಬಹುದು. ದೂರದ ಪ್ರಾಂತ್ಯದಿಂದ ಅಥವಾ ಆಪ್ತರ ಮೂಲಕ ಉತ್ತಮ ಪರಿಚಯವಾಗುವ ಸಾಧ್ಯತೆಯಿದೆ. ಕೆಲವರಿಗೆ ವಾಗ್ದಾನದ ಬಗ್ಗೆ ಚರ್ಚೆಗಳು ಸಹ ಆರಂಭವಾಗುತ್ತವೆ. ವಿಶೇಷವಾಗಿ ಮೇ 13ರ ತರುವಾಯ ಮಂಗಳಕರ ಸಂಕೇತಗಳು ಪ್ರಬಲವಾಗಿ ಗೋಚರಿಸುತ್ತವೆ. ಈ ಕಾಲದಲ್ಲಿ ನೀವು ಲಕ್ಷ್ಮೀ ಮತ್ತು ಪಾರ್ವತೀ ದೇವಿಯನ್ನು ಪ್ರಾರ್ಥಿಸುವುದು ಅತೀವ ಹಿತಕರ. ನೀವು ಶುಕ್ರವಾರ ಸನ್ನಿಧಿಗೆ ತೆರಳಿ ಜ್ಯೋತಿ ಬೆಳಗಿದರೆ ನಿಮ್ಮ ಅನುರಾಗ ಮತ್ತು ಕುಟುಂಬದ ಬದುಕಿನಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಧನುರಾಶಿ ವಿದ್ಯಾರ್ಥಿಗಳಿಗೆ ಈ 4 ದಿನಗಳು ಆಶೋತ್ತರಗಳನ್ನು ಹೆಚ್ಚಿಸುವ ದಿನಗಳಾಗಿವೆ. ಸುದೀರ್ಘ ಕಾಲದಿಂದ ತಮ್ಮ ವ್ಯಾಸಂಗದ ಮೇಲೆ ಗಮನಹರಿಸಲು ಅಸಾಧ್ಯವಾದವರು ಈಗ ಮತ್ತೆ ತಮ್ಮ ಗುರಿಗಳತ್ತ ಹೆಜ್ಜೆ ಹಾಕಲು ಆರಂಭಿಸುತ್ತಾರೆ. ಗುರುವಿನ ಪ್ರಭಾವದಿಂದಾಗಿ ಸ್ಮರಣಶಕ್ತಿ ವೃದ್ಧಿಯಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಶ್ರೇಷ್ಠ ಅವಕಾಶಗಳು ಕಂಡುಬರುತ್ತವೆ. ಧನುರಾಶಿಯ ಅನೇಕ ವ್ಯಕ್ತಿಗಳು ಇತ್ತೀಚಿನ ದಿನಗಳಲ್ಲಿ ತಮ್ಮ ಬದುಕಿನಲ್ಲಿ ಏನಾದರೂ ಶ್ರೇಯಸ್ಸು ಸಂಭವಿಸುತ್ತದೆಯೇ ಎಂದು ಆಲೋಚಿಸುತ್ತಿರಬಹುದು. ಈಗ ಆ ಪರಿಸ್ಥಿತಿ ಪಲ್ಲಟವಾಗಲಿದೆ. ನಿಮ್ಮ ಕಠಿಣ ಪರಿಶ್ರಮ ವ್ಯರ್ಥವಾಗಿಲ್ಲ ಎಂದು ನೀವು ಶೀಘ್ರದಲ್ಲೇ ಅರಿಯುವಿರಿ. ಬೋಧಕರು ಅಥವಾ ಜ್ಯೇಷ್ಠರಿಂದ ನಿಮ್ಮ ಬದುಕಿಗೆ ಉಪಯುಕ್ತ ಸಲಹೆಯನ್ನು ನೀವು ಪಡೆಯುತ್ತೀರಿ. ವಿದೇಶಕ್ಕೆ ತೆರಳಲು ಯತ್ನಿಸುತ್ತಿರುವವರಿಗೆ ಈ ಸಮಯವು ಪೂರಕವಾಗಿದೆ. ವೀಸಾ, ಉದ್ಯೋಗ, ವ್ಯಾಸಂಗ ಅಥವಾ ಪಯಣಕ್ಕೆ ಸಂಬಂಧಿಸಿದ ಪ್ರಮುಖ ಮಾಹಿತಿಯನ್ನು ಪಡೆಯುವ ಸಂಭವವಿದೆ. ಸ್ವಲ್ಪ ಕಾಲದಿಂದ ಸ್ಥಗಿತಗೊಂಡಿದ್ದ ಕಾಯಕವು ಈಗ ಮುಂದುವರಿಯುವ ಸೂಚನೆಗಳಿವೆ. ವಿಶೇಷವಾಗಿ ಮೇ 13 ಮತ್ತು 15ರಂದು ಶುಭಸುದ್ದಿ ಆಲಿಸುವ ಸಾಧ್ಯತೆ ಪ್ರಬಲವಾಗಿ ಕಾಣುತ್ತದೆ. ನೌಕರಿ ಅನ್ವೇಷಿಸಲು ಯತ್ನಿಸುತ್ತಿರುವ ಯುವಕರಿಗೆ ಈ ಸಮಯವು ಮಂಗಳಕರವಾಗಿರುತ್ತದೆ. ಅನಿಶ್ಚಿತ ಸ್ಥಳದಿಂದ ಸುಯೋಗ ಬರಬಹುದು. ಹಳೆಯ ಮಿತ್ರ ಅಥವಾ ಆಪ್ತರ ಮೂಲಕ ನೌಕರಿಯ ಮಾಹಿತಿಯನ್ನು ಪಡೆಯುವ ಸಾಧ್ಯತೆಯಿದೆ. ಸಂದರ್ಶನಗಳಲ್ಲಿ ನೀವು ಧೈರ್ಯದಿಂದ ಸಂವಹನ ನಡೆಸಿದರೆ ನಿಮಗೆ ಉತ್ತಮ ಪ್ರತಿಫಲಗಳು ಲಭಿಸುತ್ತವೆ. ಆದಾಗಲೂ ಈ ಕಾಲದಲ್ಲಿ ನೀವು ಒಂದು ಸಂಗತಿಯನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನೀವು ನಿಮ್ಮ ಮೇಲಿನ ವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಹಿಂದೆ ನೀವು ಎದುರಿಸಿದ ಸೋಲುಗಳನ್ನು ಸ್ಮರಿಸಿಕೊಂಡು ವ್ಯಥೆಪಡಬೇಡಿ. ಭಗವಂತ ನಿಮಗೆ ವಿಳಂಬದಿಂದ ನೀಡುತ್ತಾನೆ, ಆದರೆ ನಿಮಗೆ ಬೃಹತ್ತಾಗಿ ನೀಡುತ್ತಾನೆ. ಈಗ ನಿಮ್ಮ ಅದೃಷ್ಟ ಕ್ರಮೇಣ ಜಾಗೃತವಾಗುತ್ತಿದೆ. ಪ್ರತಿನಿತ್ಯ ಬೆಳಗ್ಗೆ ಸರಸ್ವತೀ ದೇವಿಯನ್ನು ಪ್ರಾರ್ಥಿಸುವುದು ಅತೀವ ಹಿತಕರ. ವಿದ್ಯಾರ್ಥಿಗಳು ತಮ್ಮ ಪುಸ್ತಕಗಳ ಮುಂದೆ ದೀಪ ಬೆಳಗಿ ವ್ಯಾಸನ ಮಾಡಿದರೆ ಉತ್ತಮ ಪ್ರತಿಫಲಗಳನ್ನು ಪಡೆಯಬಹುದು. ಗುರುವಾರದಂದು ಅರಿಶ ಪುಷ್ಪಗಳಿಂದ ಅರ್ಚಿಸುವುದರಿಂದ ಗುರುವಿನ ಹರಕೆ ವೃದ್ಧಿಯಾಗುತ್ತದೆ. ಧನುರಾಶಿ, ಈ 4 ದಿನಗಳಲ್ಲಿ ನೀವು ನಿರ್ವಹಿಸುವ ಕೆಲವು ಪುಟ್ಟ ಉಪಾಯಗಳು ನಿಮ್ಮ ಜೀವನದಲ್ಲಿ ಬೃಹತ್ ಪಲ್ಲಟಗಳನ್ನು ತರಬಹುದು. ಗುರು ಪ್ರಸ್ತುತ ನಿಮ್ಮ ರಾಶಿಯಲ್ಲಿದ್ದರೂ ಸ್ವಲ್ಪ ನಕಾರಾತ್ಮಕ ಶಕ್ತಿಯೂ ಇದೆ. ಅದಕ್ಕಾಗಿಯೇ ದೈವದ ಹರಕೆ ಬಹಳ ಅವಶ್ಯಕ. ವಿಶೇಷವಾಗಿ ಈ ಕಾಲದಲ್ಲಿ ಶಿವನ ಸನ್ನಿಧಿಗಳು, ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಗಳು, ಗುರುದೇವಾಲಯ ಮತ್ತು ಹನುಮಾನ್ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಅತೀವ ಶುಭ. ನೀವು ಮಂಗಳವಾರ ಹನುಮಂತನನ್ನು ದರ್ಶಿಸಿ ಬೆಲ್ಲ ಮತ್ತು ವಡಮಾಲೆಯನ್ನು ಸಮರ್ಪಿಸಿದರೆ ಶತ್ರುಗಳ ಕ್ಲೇಶ ಕಡಿಮೆಯಾಗುತ್ತದೆ. ಗುರುವಾರದಂದು ಪೀತವರ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ನಿಮ್ಮ ಸೌಭಾಗ್ಯ ಹೆಚ್ಚಾಗುತ್ತದೆ. ಕೆಲವು ಧನುರಾಶಿ ವ್ಯಕ್ತಿಗಳು ಇತ್ತೀಚಿನ ದಿನಗಳಲ್ಲಿ ಗೃಹದಲ್ಲಿ ನಕಾರಾತ್ಮಕ ವಾತಾವರಣವನ್ನು ಅನುಭವಿಸಿರಬಹುದು. ಗ್ರಹದೋಷಗಳ ಪ್ರಭಾವವು ಮನೆಯಲ್ಲಿ ಸಣ್ಣ ಕಲಹಗಳು, ವಿತ್ತೀಯ ತೊಂದರೆಗಳು ಮತ್ತು ಆರೋಗ್ಯದ ಕ್ಲೇಶಗಳಿಗೆ ಕಾರಣವೆಂದು ಪರಿಗಣಿಸಲಾಗಿದೆ. ಅದಕ್ಕಾಗಿಯೇ ಗೃಹದಲ್ಲಿ ಪ್ರಾತಃ ಕಾಲ ಕರ್ಪೂರ ಬೆಳಗುವುದು ಹಿತಕರ. ಗೃಹದ ಮುಂದೆ ಅರಿಶ ಜಲ ಪ್ರೋಕ್ಷಣೆ ಮಾಡುವುದರಿಂದ ದೃಷ್ಟಿದೋಷ ತಗ್ಗುತ್ತದೆ. ಬಡವರಿಗೆ ಅನ್ನದಾನ ಮಾಡುವುದರಿಂದ ಗುರುವಿನ ಹರಕೆ ವೃದ್ಧಿಯಾಗುತ್ತದೆ.
ವಿಶೇಷವಾಗಿ ಗುರುವಾರದಂದು ದ್ವಿದಳ ಧಾನ್ಯ ಅಥವಾ ಬಾಳೆಹಣ್ಣುಗಳನ್ನು ದಾನ ಮಾಡುವುದರಿಂದ ವಿತ್ತೀಯ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ತಗ್ಗುತ್ತವೆ ಎಂಬ ಸೂಚನೆಗಳಿವೆ. ಈ ಕಾಲದಲ್ಲಿ ಕಾಗೆಗಳಿಗೆ ಆಹಾರ ನೀಡುವುದು ಕೂಡ ಅತೀವ ಹಿತಕರ. ಪಿತೃದೇವತೆಗಳ ಹರಕೆ ನಿಮಗೆ ಲಭಿಸುತ್ತದೆ. ನಿಮ್ಮ ಗೃಹದಲ್ಲಿ ಸ್ಥಗಿತಗೊಂಡಿರುವ ಮಂಗಳ ಕಾರ್ಯಗಳು ಮತ್ತೆ ಆರಂಭವಾಗುವ ಸಾಧ್ಯತೆಯಿದೆ. ವಿಶೇಷವಾಗಿ ಒಂದು ಪುಟ್ಟ ಪರಿಹಾರವು ನಿಮ್ಮ ಜೀವನದಲ್ಲಿ ವಿಸ್ಮಯಕರ ಪಲ್ಲಟ ತರಬಹುದು. ಅಂದರೆ ಪ್ರತಿನಿತ್ಯ ಬೆಳಗ್ಗೆ 21 ಬಾರಿ ಓಂ ಬೃಹಸ್ಪತಯೇ ನಮಃ ಮಂತ್ರವನ್ನು ಜಪಿಸಿ. ಈ ಮಂತ್ರವು ನಿಮ್ಮ ಧೈರ್ಯವನ್ನು ವೃದ್ಧಿಸುತ್ತದೆ, ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ, ನಿಮಗೆ ಮಾನಸಿಕ ನೆಮ್ಮದಿಯೂ ಲಭಿಸುತ್ತದೆ. ಧನುರಾಶಿ, ನೀವು ಸ್ವಲ್ಪ ಕಾಲದಿಂದ ಬಹಳಷ್ಟು ಕಷ್ಟಗಳನ್ನು ಎದುರಿಸಿದ್ದೀರಿ. ನೀವು ಯಾರಿಗೂ ನುಡಿಯಲಾಗದ ವ್ಯಥೆಗಳನ್ನು ಮರೆಹೊಡೆದು ಮುನ್ನಡೆದಿದ್ದೀರಿ. ಕೆಲವರು ನಿಮ್ಮ ಸೌಜನ್ಯದ ಲಾಭವನ್ನು ಪಡೆದುಕೊಂಡಿದ್ದಾರೆ. ನೀವು ನಂಬಿದವರು ಸಹ ಕೆಲವೊಮ್ಮೆ ನಿಮ್ಮನ್ನು ನಿರಾಶೆಪಡಿಸಿದ್ದಾರೆ. ಆದರೆ ಈಗ ಪರಿಸ್ಥಿತಿ ಕ್ರಮೇಣ ಪಲ್ಲಟವಾಗಲಿದೆ. ಮೇ 13 ಮತ್ತು 14ರ ನಡುವಿನ ಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ನೂತನ ಬದಲಾವಣೆಗಳನ್ನು ಸೂಚಿಸುತ್ತಿದೆ. ಸ್ಥಗಿತಗೊಂಡ ಕಾಯಕ ಮತ್ತೆ ಆರಂಭವಾಗುತ್ತದೆ. ನೀವು ಅನಿಶ್ಚಿತ ಪ್ರಾಂತ್ಯದಿಂದ ನೆರವು ಪಡೆಯಬಹುದು. ನಿಮ್ಮ ನಿವಾಸಕ್ಕೆ ಹರ್ಷದ ವಾರ್ತೆ ಬರಲಿದೆ. ಉದ್ಯೋಗ, ವಾಣಿಜ್ಯ, ಸಂಸಾರ, ಧನ ಮತ್ತು ಆರೋಗ್ಯದ ವಿಭಾಗಗಳಲ್ಲಿ ಕ್ರಮೇಣ ಉತ್ತಮ ಪ್ರತಿಫಲಗಳು ಗೋಚರಿಸಲು ಪ್ರಾರಂಭಿಸುತ್ತವೆ. ಆದಾಗಲೂ ಈ ಕಾಲದಲ್ಲಿ ನೀವು ಒಂದು ಸಂಗತಿಯನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ಅದೃಷ್ಟ ಬದಲಾಗಬೇಕಾದರೆ ಮೊದಲು ನಿಮ್ಮ ಚಿಂತನೆಗಳು ಬದಲಾಗಬೇಕು. ನಕಾರಾತ್ಮಕ ಆಲೋಚನೆಗಳು ತಗ್ಗಬೇಕು. ನೀವು ಭಗವಂತನಲ್ಲಿ ನಿಮ್ಮ ನಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಈಗ ನೀವು ನಿರ್ವಹಿಸುವ ಪ್ರತಿಯೊಂದು ಯತ್ನವೂ ಭವಿಷ್ಯದಲ್ಲಿ ಬೃಹತ್ ಫಲಿತಾಂಶಗಳನ್ನು ನೀಡುತ್ತವೆ ಎಂಬ ಸೂಚನೆಗಳಿರುವುದರಿಂದ ನಿಮ್ಮ ಕಠಿಣ ಪರಿಶ್ರಮವನ್ನು ನಿಲ್ಲಿಸಬೇಡಿ. ಯಾರಾದರೂ ನಿಮ್ಮನ್ನು ಕೀಳಾಗಿ ನೋಡಿದರೆ ವ್ಯಥೆಪಡಬೇಡಿ. ದೈವವು ನಿಮ್ಮ ಕಾಲವನ್ನು ವಿಳಂಬದಿಂದ ನೀಡುತ್ತಾನೆ, ಆದರೆ ನಿಮ್ಮನ್ನು ರಿಕ್ತ ಹಸ್ತದಿಂದ ಕಳುಹಿಸುವುದಿಲ್ಲ. ನೀವು ಸುರಿಸುವ ಪ್ರತಿಯೊಂದು ಕಣ್ಣೀರು ಈಗ ಪ್ರತಿಫಲಗಳನ್ನು ಆರಂಭಿಸುತ್ತದೆ. ವಿಶೇಷವಾಗಿ ಮೇ 13ರ ತರುವಾಯ ನೂತನ ಭರವಸೆಗಳು, ನೂತನ ಸುಯೋಗಗಳು ಮತ್ತು ನೂತನ ಪರಿಚಯಸ್ಥರು ನಿಮ್ಮ ಜೀವನದಲ್ಲಿ ಬರಬಹುದು. ಈ ಕಾಲದಲ್ಲಿ ದೈವದ ಪ್ರಾರ್ಥನೆಗಳನ್ನು ತ್ಯಜಿಸಬೇಡಿ. ನಿಮ್ಮ ಜ್ಯೇಷ್ಠರ ಹರಕೆಯನ್ನು ಪಡೆಯಿರಿ. ಗೃಹದಲ್ಲಿ ನೆಮ್ಮದಿಯನ್ನು ಕಾಪಾಡಿಕೊಳ್ಳಿ. ಕ್ರೋಧವನ್ನು ತಗ್ಗಿಸಿ. ನಿಮ್ಮ ಜೀವನದಲ್ಲಿ ವಿಸ್ಮಯಕರ ಪಲ್ಲಟ ಸನ್ನಿಹಿತವಾಗಿದೆ. ಧನುರಾಶಿ, ಈ 4 ದಿನಗಳು ಸಾಧಾರಣ ದಿನಗಳಲ್ಲ, ಅವು ನಿಮ್ಮ ಭವಿಷ್ಯವನ್ನು ಪಲ್ಲಟಗೊಳಿಸುವ ದಿನಗಳಾಗಿವೆ.